ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಗಣಿತ ತರಗತಿಗಳನ್ನ ಮಾಡ್ತಾ ಇದೀವೋ ಮುಂದಿನ PST GPST ಮತ್ತೆ HST ಗೆ ಸಂಬಂಧಿಸಿದಂತೆ ಇವತ್ತು ನಾನು ಈ ವಾರ ಪೂರ್ತಿ ಏನ್ ಪಾಠಗಳನ್ನ ಮಾಡಿದ್ನೋ ಅದಕ್ಕೆ ಸಂಬಂಧಿಸಿದಂತೆ ಮಾಕ್ ಟೆಸ್ಟ್ 2 ಅನ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ಮಾಕ್ ಟೆಸ್ಟ್ 1 ಮುಗ್ದಿದೆ. ಇದು ಮಾಕ್ ಟೆಸ್ಟ್ 2 ಆಗಿದ್ದು, ಸೊ ಇದು ಸಹ ಅಷ್ಟೇ 20 ಅಂಕಗಳನ್ನ ಒಳಗೊಂಡಿರುತ್ತೆ. ಸೊ ನೀವೆಷ್ಟು ತಯಾರಾಗಿದ್ದೀರಾ ಈ ವಾರದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾವು ಹೆಚ್ಚಿನ ತಡ ಮಾಡದೆ ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಈ ಒಂದು ಟೆಸ್ಟ್ ನಿಮಗೆ ಉಪಯುಕ್ತ ಅನ್ಸಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ. ನೋಡಿ, ಇದು ಮಾಕ್ ಟೆಸ್ಟ್ 2 ಆಗಿರೋದು. ಸೊ ನಾನು ಲಾಸ್ಟ್ ಟೈಮ್ ಏನೆಲ್ಲ ಕ್ಲಾಸಸ್ ಮಾಡಿ ಈ ವೀಕಲ್ಲಿ ಏನ್ ಕ್ಲಾಸಸ್ ಮಾಡಿದ್ನೋ ಅದ್ರ ಮೇಲೆ ಪ್ರತಿ ವಾರ ಅಷ್ಟೇ ಒಂದು ವಾರ ಪೂರ್ತಿ ತರಗತಿಗಳಿರುತ್ತೆ. ವಾರದ ನಂತರ ಕೊನೆಯಲ್ಲಿ ನಿಮಗೆ ಒಂದು ಪರೀಕ್ಷೆ ಇರ್ತಾ ಹೋಗುತ್ತೆ ಮಾಕ್ ಟೆಸ್ಟ್. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಮೀರಾ ತನ್ನ ವೇತನದಲ್ಲಿ 400 ರೂಗಳನ್ನ ಉಳಿತಾಯ ಮಾಡ್ತಾಳೆ. ಅದು ಅವಳ ವೇತನದ 10% ಆದ್ರೆ ಆಕೆಯ ವೇತನ ಎಷ್ಟು? ಸೊ ಶೇಕಡಕ್ಕೆ ಸಂಬಂಧಪಟ್ಟಿರುವಂತದ್ದು. ಸೊ ಈ ವಾರ ಪೂರ್ತಿ ಒಂದೇ ಪಾಠ ಆಗಿರುವಂತದ್ದು, ಆದ್ರೆ ಬಹಳಷ್ಟು ವ್ಯವಹಾರ ಗಣಿತದ ವಿಷಯಗಳು ಮುಗ್ದಿದ್ದಾವೆ. ಅದರಲ್ಲಿ ಶೇಕಡಕ್ಕೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಇದು. ಎರಡನೇ ಪ್ರಶ್ನೆ, ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನ ಆಡಿತು. ಅವುಗಳಲ್ಲಿ 25% ಪಂದ್ಯಗಳನ್ನ ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಕೇಳಿದರೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ಸೊ ಇದಕ್ಕೂ ಅಷ್ಟೇ 1 ಅಂಕ. ಸೊ ನೀವು ಲೆಕ್ಕ ಕರೆಕ್ಟ್ ಆಗಿ ಮಾಡಿದಿರ ಅಂದ್ರೆ 1 ಅಂಕ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಗೆ ನಾಳೆ ಸಂಜೆ 6 ಗಂಟೆಗೆ ಏನ್ ಮಾಡ್ತೀನಿ, ಸೊ ಲೈವ್ ಅಲ್ಲಿ ಇದಕ್ಕೆ ಆನ್ಸರ್ಸ್ ಅನ್ನ ಬಿಡಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ. ನೆಕ್ಸ್ಟ್, ಒಂದು ಪೂರ್ಣಾಂಶದ 70% 14 ನಿಮಿಷ ಆಗಿದೆ. ಅಥವಾ ಇನ್ನೊಂದು ಲೆಕ್ಕ, ಒಂದು ಪೂರ್ಣಾಂಶದ 8% 40 ಲೀಟರ್ ಆಗಿದೆ. ಹಾಗಾದರೆ ಆ ಪೂರ್ಣಾಂಶ ಯಾವುದು? ಆ ಪೂರ್ಣಾಂಶ ಯಾವುದು ಎನ್ನುವಂಥದ್ದನ್ನ ಕಂಡುಹಿಡಿಯಬೇಕು. ಇಲ್ಲಿ 2 ಲೆಕ್ಕಗಳು ಬರ್ತಾ ಹೋಗ್ತವೆ. 2 ಲೆಕ್ಕಗಳು ಬಂದಿರೋದ್ರಿಂದ ಸೊ ನಮಗಿದು 2 ಅಂಕಗಳ ಒಂದು ಪರೀಕ್ಷೆ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಮತ್ತು ನಷ್ಟ ಎಷ್ಟು ತಿಳಿಸಿ, ಹಾಗೂ ಪ್ರತಿ ಸಂದರ್ಭದಲ್ಲಿ ಶೇಕಡ ಲಾಭ ಅಥವಾ ಶೇಕಡ ನಷ್ಟ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಸಂದರ್ಭಗಳನ್ನ ಕೊಟ್ಟಿದ್ದಾರೆ. ಒಂದು ಕೈತೋಟದ ಕತ್ತರಿಯನ್ನ 250 ರೂಪಾಯಿ ಕೊಂಡು 325ಕ್ಕೆ ಮಾರಲಾಗಿದೆ. ನೋಡಿ, ನಾನು ಪ್ರತಿಯೊಂದು ಲೆಕ್ಕವನ್ನ ನನ್ನ ತರಗತಿಗಳು ಮಾಡಿ ಮುಗಿಸಿದ್ದೇನೆ. ಸೊ ಇದೇನು ಜಸ್ಟ್ ನಿಮ್ಗೆ ಅವಾಲ್ಯುಯೇಷನ್ ಮಾಡೋ ತರ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಅದಾದ್ಮೇಲೆ ಅದಕ್ಕೆ ಶೇಕಡ ಲಾಭ ಅಥವಾ ಶೇಕಡ ನಷ್ಟವನ್ನು ನೀವು ಕಂಡುಹಿಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ಒಂದು ರೆಫ್ರಿಜರೇಟರ್ ಅನ್ನ 12,000ಕ್ಕೆ ಕೊಂಡು 13,500ಕ್ಕೆ ಮಾರಲಾಯಿತು. ಸೊ ಇಲ್ಲಿ ಶೇಕಡ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನ ಕಂಡುಹಿಡಿದು ಸೊ ಅದಕ್ಕೆ ನೀವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. 2 ಪ್ರಶ್ನೆಗಳಿರೋದ್ರಿಂದ ಇದಕ್ಕೂ ಸಹ 2 ಅಂಕಗಳಾಗ್ತಾ ಹೋಗ್ತವೆ. ಸೊ ನೆಕ್ಸ್ಟ್, ಮುಂದಿನ ಒಂದು ಪ್ರಶ್ನೆ, ಇದು ಸಹ ಈ ಪಾಠ ಪೂರ್ತಿ ವ್ಯವಹಾರಕ್ಕೆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು. ಸೊ ಜಿಹಿ ಒಂದು ವಾಷಿಂಗ್ ಮಷಿನ್ ಅನ್ನ 13,500ಕ್ಕೆ ಮಾರ್ತಾಳೆ. ವ್ಯವಹಾರದ ಚೌಕಾಸಿಯಲ್ಲಿ 20% ನಷ್ಟ ಅನುಭವಿಸ್ತಾಳೆ. ಹಾಗಾದ್ರೆ ಅವಳು ಅದನ್ನ ಎಷ್ಟು ಬೆಲೆಗೆ ಕೊಂಡುಕೊಂಡಿದ್ದಳು ಎನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಇದು ಸಹ ಅಷ್ಟೇ 1 ಅಂಕಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಅಮೀನಾ 275ಕ್ಕೆ ಒಂದು ಪುಸ್ತಕವನ್ನ ಕೊಂಡು 15% ನಷ್ಟಕ್ಕೆ ಮಾರುತ್ತಾಳೆ. ಪುಸ್ತಕ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಹ ಅಷ್ಟೇ ಎಷ್ಟು ಅಂಕಗಳು? 1 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್, ಮುಂದಿನವುಗಳಲ್ಲಿ 3 ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತವೆಷ್ಟು ಅಂತ ಕೇಳಿದರೆ, ಸೊ ಇದಕ್ಕೆ ವಾರ್ಷಿಕ ಬಡ್ಡಿ ದರ 12%, 1,200 ರೂಪಾಯಿ ಏನು ಹಣ ಕೊಟ್ಟಿದ್ದಾರೆ, ಸೊ ಅಸಲು ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾರ್ಷಿಕ ಬಡ್ಡಿ ದರ 5%, 7,500 ಅಸಲನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾಗಿ ಇಲ್ಲಿ 2 ಪ್ರಶ್ನೆಗಳಿರೋದ್ರಿಂದ ನಿಮ್ಗೆ ಒಟ್ಟಾಗಿದ್ದು 2 ಅಂಕಗಳ ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ. ಸೊ ಒಟ್ಟಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 7 ಪ್ರಶ್ನೆಗಳು. 7 ಪ್ರಶ್ನೆಗಳಲ್ಲಿ ನಿಮ್ಗೆ 3 ಪ್ರಶ್ನೆಗಳು 2 ಅಂಕಗಳಿಗಿದೆ. ಸೊ 3 ಎಷ್ಟಾಗ್ತಾ ಹೋಯ್ತು? 3 6. ಸೊ ಉಳಿದಂತ 4 ಪ್ರಶ್ನೆಗಳೇನಿದಾವೆ, ಸೊ 4 ಪ್ರಶ್ನೆಗಳಿಗೂ ನಿಮ್ಗೆ 1 ಅಂಕಗಳಿರೋದ್ರಿಂದ ಸೊ 4 ಅಂಕ. ಒಟ್ಟಾಗಿ 10 ಅಂಕಗಳಿಗೆ 7 ಪ್ರಶ್ನೆಗಳು ಈ ಒಂದು ಭಾಗ 1ರಲ್ಲಿ. ಇನ್ನ ಮುಂದಿನ ಭಾಗದಲ್ಲಿ ಸೊ ಇವು ನಾನು ಇಷ್ಟೊತ್ತು ಏನು ಭಾಗ 1 ತೆಗೆದಿದ್ನೋ ಅವೆಲ್ಲವೂ ಸಹ ಎಲ್ಲಿ ಬರ್ತವೆ? ಇವೆಲ್ಲವೂ ಅಭ್ಯಾಸದ ಲೆಕ್ಕಗಳು, ಅಭ್ಯಾಸದಲ್ಲಿ ಬರುವಂತಹ ಕೆಲವೊಂದಿಷ್ಟು ಲೆಕ್ಕಗಳು. ಸೊ ಈಗ ಮುಂದೆ ಇರುವಂತಹ ಕಾನ್ಸೆಪ್ಟ್ಸ್ ಏನಿದೆ, ಮುಂದೆ ಬರುವಂತಹ ಲೆಕ್ಕಗಳೆಲ್ಲವೂ ಸಹ ಪಾಠದ ಮಧ್ಯಭಾಗದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು. ಸೊ ಅವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಒಂದು ತ್ರಿಭುಜದ 3 ಕೋನಗಳು 2:3:4 ಅನುಪಾತದಲ್ಲಿವೆ. ಪ್ರತಿ ಕೋನದ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಪ್ರತಿ 3 ಕೋನಗಳ ಅಳತೆಯನ್ನು ನೀವು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ಸೊ ಅದಕ್ಕೆ 1 ಅಂಕ. ಮುಂದಿನ ಪ್ರಶ್ನೆ, ಶೇಕಡ ಏರಿಕೆ ಮತ್ತು ಇಳಿಕೆಯನ್ನ ಕಂಡು ಹಿಡಿಯಿರಿ. ಇದಕ್ಕೆ ಇಲ್ಲಿ 2 ಪ್ರಶ್ನೆ ಇದಾವೆ. ಸೊ 2 ಅಂಕಗಳು ಸಿಗ್ತಾ ಹೋಗ್ತವೆ. ಒಂದು ಅಂಗಿಯ ಬೆಲೆ 280 ರೂಪಾಯಿ, ಅದು 210ಕ್ಕೆ ಇಳಿದಿದೆ. ಜೊತೆಗೆ ಒಂದು ಪರೀಕ್ಷೆಯಲ್ಲಿ ಅಂಕಗಳು 20, ಅದು 30ಕ್ಕೆ ಏರಿಕೆ ಆಗಿದೆ. ಸೊ ಹಾಗಾದ್ರೆ ಸೊ ಇಲ್ಲಿ ಎಷ್ಟು ಏರಿಕೆ ಆಯ್ತು, ಎಷ್ಟು ಇಳಿಕೆ ಆಯ್ತು ಅನ್ನೋದನ್ನ ತಿಳಿಸ್ತಾ ಹೋಗಿ. ಇನ್ನ ಮುಂದಿನ ಒಂದು ಪ್ರಶ್ನೆ, ಒಂದು ವಸ್ತುವನ್ನ ರು 540ಕ್ಕೆ ಮಾರಿದ್ದರಿಂದ 5% ನಷ್ಟ ಉಂಟಾಯಿತು. ವಸ್ತುವಿನ
ಕೊಂಡ ಬೆಲೆ ಎಷ್ಟು? ನೋಡಿ, ಇಲ್ಲಿ ನಮಗೆ ಸುಮಾರು ಲೆಕ್ಕಗಳು ಬರುವಂತದ್ದು ಕೊಂಡ ಬೆಲೆ, ಮಾರಿದ ಬೆಲೆ, ಶೇಕಡ ನಷ್ಟ, ಶೇಕಡ ಲಾಭ, ಶೇಕಡ ಅಂತಂದ್ರೆ ಏನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಮಾಹಿತಿ ತಿಳ್ಕೊಳ್ತೀವಿ. ಜೊತೆಗೆ ಇವುಗಳಲ್ಲಿ ಶೇಕಡವನ್ನ ಹೇಗೆ ಪರಿವರ್ತಿಸುವಂಥದ್ದು ಭಿನ್ನರಾಶಿಗಳ ರೂಪಕ್ಕೆ, ಭಿನ್ನರಾಶಿಗಳ ರೂಪದಿಂದ ಶೇಕಡವನ್ನ ಹೇಗೆ ಪರಿವರ್ತನೆ ಮಾಡುವಂಥದ್ದನ್ನ ಸಹ ನಾವು ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನವುಗಳನ್ನ ಶೇಕಡ ರೂಪಕ್ಕೆ ಪರಿವರ್ತಿಸಿ. ಸೊ ಮುಂದಿನವುಗಳು ಯಾವ ಇದಾವೆ? ಕೆಲವೊಂದಿಷ್ಟು ಭಿನ್ನರಾಶಿಗಳಿದಾವೆ, ಕೆಲವೊಂದಿಷ್ಟು ದಶಮಾಂಶಗಳಿದಾವೆ. ಸೊ ನಾನು ಹೇಳ್ಕೊಟ್ಟಿದ್ದೀನಿ, ದಶಮಾಂಶಗಳು ಕೊಟ್ಟಾಗ ಅಥವಾ ಭಿನ್ನರಾಶಿಗಳನ್ನು ಕೊಟ್ಟಾಗ ಏನನ್ನ ಮಾಡ್ತಾ ಹೋದ್ರೆ ನೀವು ಶೇಕಡಕ್ಕೆ ಪರಿವರ್ತಿಸಬಹುದು ಅಂತ. ಒಟ್ಟಾರೆಯಾಗಿ ಇಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳಿದಾವೆ? ಒಟ್ಟಾರೆಯಾಗಿ ನಮಗೆ ಇಲ್ಲಿ 4 ಪ್ರಶ್ನೆಗಳಿದಾವೆ, ಒಟ್ಟಾಗಿ 4 ಅಂಕಗಳು. ಓಕೆನಾ? ನೆಕ್ಸ್ಟ್ ಇವತ್ತಿನ ಇದರಲ್ಲಿರುವಂತಹ ಕೊನೆಯ ಪ್ರಶ್ನೆ ಯಾವ್ದಾಗ್ತದೆ ಅಂತಂದ್ರೆ, ಒಟ್ಟು 32 ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳು ಗೈರು ಹಾಜರಾದರೆ ಗೈರು ಹಾಜರಾದ ಶೇಕಡ ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು 32 ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳು ಗೈರು ಹಾಜರಾಗ್ತಾ ಇದ್ದಾರೆ. ಅದು ಕೇಳ್ತಿರೋದು ಗೈರು ಹಾಜರಾದ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತ. ನಾನು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಎಷ್ಟು ಅಂತ ಕಳಿಸಿದ್ದೆ. ಸೊ ನೀವಿಲ್ಲಿ ಏನ್ ಮಾಡ್ತಿರ್ಬೇಕು, ಗೈರು ಹಾಜರಾದ ವಿದ್ಯಾರ್ಥಿಗಳು ಎಷ್ಟು ಅಂತ ತಿಳ್ಕೊಡ್ತಾ ಹೋಗ್ಬೇಕು. ನೆಕ್ಸ್ಟ್ ಮುಂದೆ ಒಂದು ಲಭ್ಯ ಇರುವ 25 ರೇಡಿಯೋಗಳಲ್ಲಿ 16 ರೇಡಿಯೋಗಳು ಕೆಟ್ಟು ಹೋಗಿವೆ. ಕೆಟ್ಟು ಹೋಗಿರುವ ರೇಡಿಯೋಗಳ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕೆಟ್ಟು ಹೋಗಿರುವ ರೇಡಿಯೋಗಳ ಈ ಒಂದು ಪ್ರಶ್ನೆ ನಾನು ಮಾಡಿಸಿದ್ದೇನೆ. ಸೊ ಒಟ್ಟಾಗಿ ನಿಮ್ಗೆ ಇಲ್ಲಿ ಒಟ್ಟು 5 ಪ್ರಶ್ನೆಗಳಿದಾವೆ. 5 ಪ್ರಶ್ನೆಗಳಿಗೆ ಒಟ್ಟಾಗಿ 10 ಅಂಕಗಳು. ಸೊ ಇಲ್ಲಿ ನೋಡ್ಬೋದು, ಭಾಗ 1ರಲ್ಲಿ 10, ಭಾಗ 2ರಲ್ಲಿ 10. ಸೊ ಒಟ್ಟಾರೆಯಾಗಿ ನಿಮ್ಗೆ ಎಷ್ಟು ಅಂಕಗಳ ಪ್ರಶ್ನೆ ಇದಾಗಿದೆ? ಸೊ 20 ಅಂಕಗಳ ಪ್ರಶ್ನೆ ಇದಾಗಿದೆ. ಒಟ್ಟು 20 ಅಂಕಗಳ ಪ್ರಶ್ನೆ. ಸಾಧ್ಯವಾದಷ್ಟು ಪ್ರಾಂಪ್ಟ್ ಆಗಿ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಿ. ಸೊ ಅದು ಕಡಿಮೆ ಬರ್ಲಿ ಹೆಚ್ಚು ಬರ್ಲಿ ಪ್ರಾಂಪ್ಟ್ ಆಗಿ ಆನ್ಸರ್ಸ್ ಮಾಡಿ. ಇದಕ್ಕೆ ಕೀ ಆನ್ಸರ್ಸ್ ಅನ್ನ ಸೊ ನಾಳೆ ಸಂಜೆ 5 ಅಥವಾ 6 ಗಂಟೆಗೆ. ಯಾಕಂತಂದ್ರೆ ಬಹಳಷ್ಟು ಜನ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಈ ಒಂದು ಟೈಮಲ್ಲಿ ಈಗ ನಾನೇನು ಅಪ್ಲೋಡ್ ಮಾಡ್ತೀನೋ ಆ ಒಂದು ಟೈಮ್ಗೆ ನೋಡೋಕ್ ಆಗದೆ ಇರಬಹುದು. ಬಟ್ ನೀವು ನಾಳೆ ಯಾವುದೋ ಒಂದು ಸಮಯದಲ್ಲಿ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಸಂಜೆ ನಾನು ನಿಮಗೆ ಕೀ ಆನ್ಸರ್ಸ್ ನ ಕೊಡ್ತಾ ಹೋಗ್ತೀನಿ. ಆವಾಗ ನಿಮ್ಗೆ ಅದು ನೀವು ಸರಿ ಇದ್ದೀರಾ ಅಥವಾ ನೀವು ಎಷ್ಟು ರಾಂಗ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ, ಏನೆಲ್ಲ ತಪ್ಪುಗಳು ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಲೈವ್ ಅಲ್ಲೇ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇದು ಮಾರ್ಕ್ ಟೆಸ್ಟ್ 2 ಆಗಿದೆ. ಮಾರ್ಕ್ ಟೆಸ್ಟ್ 1 ಈಗಾಗಲೇ ಮುಗಿದಿದೆ. ಅದರ ಒಂದು ಲಿಂಕ್ಗಳು ಸಹ, ಅದರೊಂದು ಮಾಹಿತಿ ಸಹ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಹೋದ್ರೆ ಅದು ನಿಮಗೆ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಸೊ ನಾನು ಪ್ರತಿಯೊಂದಕ್ಕೂ ನಾನೆಲ್ಲ ಒಂದು ಲೈವ್ ಸೆಷನ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎಲ್ಲವುಗಳಲ್ಲಿ ನೀವು ಸರ್ಚ್ ಮಾಡ್ತಾ ಹೋದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ ಟೆಸ್ಟ್ಗಳು ಸಿಗ್ತಾ ಹೋಗ್ತವೆ. ಇನ್ನು ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ, ಸೊ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಮಾರ್ಕ್ ಟೆಸ್ಟ್ ಅನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಸೊ ಇದನ್ನ ನೀವು ಹೆಚ್ಚು ಜನ ಸ್ನೇಹಿತರಿಗೆ ನೀವು ಶೇರ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗ್ತಾ ಇದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ಬಹಳಷ್ಟು ಜನಕ್ಕೆ, ಸೊ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು, ನಾಳೆಯಿಂದ ತರಗತಿಗಳು, ಸೊ ನಾಳೆಯಿಂದ ಮತ್ತೆ ತರಗತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಮೀನ್ಸ್ ಈಗ ಏನು ಮೊದಲನೇ ಪಾಠ ಮುಗಿದಿದೆ, ನಾಳೆಯಿಂದ 2ನೇ ಪಾಠ ಪ್ರಾರಂಭ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಪಾಠ, ಸೊ ಇನ್ ಕೇಸ್ ಆಗಿಲ್ಲ ಅಂತ, ನಾಳೆ ಯಾಕೆ ಆಗೋದಿಲ್ಲ ಅಂತಂದ್ರೆ ಇನ್ನೇನು ಈ ಒಂದು ಮಾರ್ಕ್ ಟೆಸ್ಟ್ ಬರ್ದಿರ್ತೀರ, ಅದಕ್ಕೆ ನಾನು ಕ್ವಶನ್ ಪೇಪರ್ ಬಿಡಿಸೋಷ್ಟ್ರೆ ಟೈಮ್ ಆಗ್ಬಿಡ್ಬೋದು. ಸೊ ಅದರಿಂದ ಮಾರ್ಕ್ ಟೆಸ್ಟ್ ಅನ್ನ ಬಿಡಿಸಿ ಸಾಧ್ಯವಾದ್ರೆ ಪಾಠವನ್ನ ನಾಳೆನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಂತಂದ್ರೆ ಮಂಗಳವಾರದಿಂದ ಪಾಠಗಳು ಯಥಾವತ್ತಾಗಿ ಕಂಟಿನ್ಯೂ ಆಗ್ತಾ ಹೋಗ್ತವೆ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತಾ ಹೋಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.